ಸರಿ, ಸಿರಾಜುದ್ದೀನ್ ಸರ್ ಇದ್ದಾರೆ. ಆಡಳಿತ ವೈಫಲ್ಯ. ಎಸ್ ಸರ್, ನಾನು ಮತ್ತೊಂದು ಪ್ರಶ್ನೆಯೊಂದಿಗೆ ವಾಪಸ್ ಬರ್ತೀನಿ. ಸಿರಾಜುದ್ದೀನ್ ಸರ್, ಒಂದು ಏನಾಗಬಹುದು ಇದರ ಪರಿಣಾಮ ಅಂತ ನೋಡಿದಾಗ, ಕರ್ನಾಟಕ ಬಂದಿಖಾನೆ ಕಾಯ್ದೆ ಸೆಕ್ಷನ್ 42 ಪ್ರಕಾರ ಕ್ಲಿಯರ್ ಆಗಿದೆ. ಒಂದು FIR ಹೊಸದಾಗ ಆಗುತ್ತೆ. ಯಾರು ತಪ್ಪು ಮಾಡಿದ್ದಾರೆ, ಆಲ್ರೆಡಿ ಏನು ಶಿಕ್ಷೆ ಅನುಭವಿಸ್ತಿದ್ದಾರೆ, ಅದ್ರ ಜೊತೆಗೆ ಪ್ಲಸ್ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿದ್ದಕ್ಕೆ. ಅಷ್ಟು ಮಾತ್ರ ಅಲ್ಲ, ಈ ಅಧಿಕಾರಿಗಳನ್ನು ಅಮಾನತು ಮಾಡೋದಲ್ಲ ಸರ್, ಮುಂದುವರೆದು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲಿಕ್ಕೂ ಕೂಡ ಅವ್ರ ವಿರುದ್ಧ ಅವಕಾಶ ಇದೆ. ಕಾನೂನಲ್ಲಂತೂ ಇರೋ ಏನು ಅವಕಾಶಗಳಿದೆ ಅದರಲ್ಲಿ ಲೋಪ ಅಂತ ಕಾಣಿಸ್ತಿಲ್ಲ. ಇದ್ರ ಅನುಷ್ಠಾನ ಆಗ್ತಿಲ್ವಾ, ಅಥವಾ ಇದ್ರ ಬಗ್ಗೆ ಭಯ ಬಿಟ್ಟುಬಿಟ್ಟಿದ್ದಾರಾ ಅಂತ ಹೇಳಿ? ಮೇಡಮ್, ಫಸ್ಟು ಒಂದು ಏನಂದರೆ 2020 ಈ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. 2020 ಕೊರೋನಾ ಯಾವಾಗ ಸ್ಟಾರ್ಟ್ ಆಯಿತು, ಪ್ಯಾಂಡಮಿಕ್ ಕೋವಿಡ್-19 20 ಮಾರ್ಚಲ್ಲಿ ಅಲ್ಲಿ ಗಂಟ ಊಟ ಬಿಡ್ತಾಯಿದ್ರು ಎಲ್ಲ ಕೈದಿಗಳಿಗೆ. ಊಟ ಸಡನ್ನಾಗಿ ಸ್ಟಾಪ್ ಮಾಡಿದ್ರು ಬಿಕಾಸ್ ಆಫ್ ಪ್ಯಾಂಡಮಿಕ್ ಅಂತ. ಮತ್ತೆ ಊಟ ಕೇಳಿದ್ರು, ಹೈಕೋರ್ಟ್ನಲ್ಲಿ ಪಿಟಿಷನ್ಗಳು ಹಾಕಿದ್ರು. ಅದಕ್ಕೆ ಗೌರ್ಮೆಂಟ್ನವರು, ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಊಟ ಬಿಟ್ಟರೆ ಗಾಂಜಾ, ಮೊಬೈಲು, ಸಿಮ್ ಎಲ್ಲ ಹೋಗುತ್ತೆ. ನಮ್ಮ ವೀಕ್ಷಕರ ಅಂಡರ್ಸ್ಟ್ಯಾಂಡಿಂಗ್ ಊಟ ಬಿಟ್ರೆ ಅಂದ್ರೆ ಆಚೆಯಿಂದ ಜೈಲ್ ಒಳಗೆ ಊಟ ತರಿಸ್ಕೊಳ್ಳೋಕೆ ಮನೆಯಿಂದ, ದಟ್ ಈಸ್ ದಿ ಓನ್ಲಿ ವೇ. ಊಟ ಬಿಟ್ಟರೆ ಮಾತ್ರ, ಊಟದಲ್ಲಿ, ಸಾಂಬಾರಿನಲ್ಲಿ, ಎಲ್ಲದರಲ್ಲಿ ಮೊಬೈಲು, ಸಿಮ್ಮು, ಚಾರ್ಜರು, ಪ್ರಾಹಿಬಿಟೆಡ್ ಐಟಮ್ಸು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅದಕ್ಕೋಸ್ಕರ ಕಾರಾಗೃಹದಲ್ಲಿ ಎಲ್ಲ ಕರ್ನಾಟಕದಲ್ಲಿ ಊಟವನ್ನು ನಿಲ್ಲಿಸಿದ್ರು. 6 ವರ್ಷ ಆಯಿತು. ಈ 6 ವರ್ಷದಲ್ಲಿ ಎಷ್ಟು ಮೊಬೈಲ್ ಫೋನ್ಗಳು ಸಿಕ್ಕೈತೆ, ಹೆಂಗ್ ಬಂತು? ಏನು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಐತಾ ಒಳಗಡೆ ಜೈಲಲ್ಲಿ? ಇಲ್ಲ. ಹೌ ಇಟ್ ಈಸ್ ಕಮಿಂಗ್ ಇನ್ ಸೈಡ್ ಪ್ರಾಹಿಬಿಟೆಡ್ ವಿತೌಟ್ ದಿ ಸಪೋರ್ಟ್ ಆಫ್ ದಿ ಪ್ರಿಸನ್. ನಾಟ್ ಎವ್ರಿ ಪ್ರಿಸನ್ ಅಫಿಷಿಯಲ್ಸ್. ದೇರ್ ಆರ್ ಸೋ ಮೆನಿ ಹಾನೆಸ್ಟ್ ಆಫೀಸರ್, ಐ ನೋ ದೆಮ್, ನನ್ಗೆ ಚೆನ್ನಾಗಿ ಗೊತ್ತು. ಹಾನೆಸ್ಟ್ ಆಫೀಸರ್ಸ್ ಇದ್ದಾರೆ, ಬಟ್ ಬಿಕಾಸ್ ಆಫ್ ಸಮ್ ಆಫೀಸರ್ಸು ಈ ಥರ ಆಗುತ್ತೆ. ಅದಕ್ಕೆ ಏನು ಕ್ರಮ ತೊಗೊಬೇಕು? ನಮ್ಮ ಹತ್ರ ಕೇಸಸ್ ಬರುತ್ತೆ. ಒಂದು ಮೊಬೈಲ್ ಸಿಕ್ತು, ಅವ್ನ ಹತ್ರದಿಂದ ಪೊಸೆಷನಲ್ಲಿ ಸಿಕ್ತು ಅಂದರೆ ಅವ್ನಿಗೆ FIR ಹಾಕ್ತಾರೆ. ಒಂದು ಗಾಂಜಾ ಸಿಕ್ತು ಅಂದರೆ FIR ಹಾಕ್ತಾರೆ. ಬಟ್ ಇದನ್ನು ತಡಿಸ್ಬೇಕಂತ ಹೇಳಿದ್ರೆ, ಹೂ ಈಸ್ ದಿ ಪರ್ಸನ್ ಹೂ ಸಪ್ಲೈಡ್ ಹಿಮ್, ಹೆಂಗೆ ಬಂತು ಅದನ್ನು ತನಿಖೆ ಆಗಬೇಕು. ಆಗ ಪೊಲೀಸ್ ಸ್ಟೇಷನ್, ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಯಾರು ಕೈದಿ ಇರ್ತಾರೋ ಅಲ್ಲಿ ಒಂದು ರೂಮ್ ಇರುತ್ತೆ, ಆ ರೂಮಲ್ಲಿ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದರೆ ಯಾರ ಹತ್ರ ಯಾರು ಸಿಕ್ಕುತ್ತೆ ಅವನಿಗೆ ಹಾಕ್ಬಿಡ್ತಾರೆ. ಪರ್ಟಿಕ್ಯುಲರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಹೌ ಇಟ್ ಕೇಮ್ ಇನ್ ಸೈಡು, ಯಾರು ಇದನ್ನು ಯೂಸ್ ಮಾಡಿದ್ರು, ಎಷ್ಟಕ್ಕೆ ಕೊಟ್ಟರು ಅಂತ ಹೇಳ್ಬಿಟ್ಟು ವಾಲಂಟ್ರಿ ಸ್ಟೇಟ್ಮೆಂಟ್ ತೊಗೊಂಡು ಪೊಲೀಸ್ನವರು ಒಂದು VS ತೊಗೊಂಡ್ಬಿಟ್ಟು ಯಾರು ಕೊಟ್ಟರು, ಎಷ್ಟಕ್ಕೆ ಕೊಟ್ಟರು, ಹೆಂಗೆ ಕೊಟ್ಟರು, ಯಾವಾಗ ಕೊಟ್ಟರು ಅಂತ ಬಂದು ಕಾರಾಗೃಹದಲ್ಲಿ ಯಾರು ಕೊಟ್ಟಿದ್ದಾರೋ ಅದು ಪೊಲೀಸ್ ಆಫೀಸರ್, ಅವ್ರ ಮೇಲೆ FIR ಅಕ್ಯೂಸ್ ನಂಬರ್ 1, 2 ಮಾಡಿದ್ರೆ ಇಂಟರಪ್ಟ್ ಮಾಡ್ತಿದ್ದೀನಿ. ಈಗ ಏನು ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣ ಬೆಳಕಿಗೆ ಬಂತು, ಅಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೇಳ್ತಿದಾರಂತೆ, ಹೆಂಗ್ ಬಂತು ಮೊಬೈಲು, ಯಾರ್ದಿದು, ಹೆಂಗ್ ಬಂತು, ಅದ್ರ ಬಗ್ಗೆ ಹೇಳಿ ಅಂತ ಹೇಳಿ. ಈ ಪ್ರಕ್ರಿಯೆ ಹೆಂಗ್ ನಡೆಯುತ್ತೆ ಸರ್? ಅಂದ್ರೆ ಬಲವಂತವಾಗಿ ಅವ್ರ ಹತ್ರ ಹೇಳಿಸ್ಲಿಕ್ಕೆ ಅವಕಾಶ ಇದೆಯಾ, ಅಥವಾ ಅವರಾಗೇನೆ ಅದನ್ನ ಒಪ್ಕೊಳ್ಬೇಕಾ? ಈ ಪ್ರಕ್ರಿಯೆ ಹೆಂಗ್ ನಡೆಯುತ್ತೆ ಯೂಶಲಿ ಅಂತ ಮಾಹಿತಿ ಸಂಗ್ರಹ ಪ್ರಕ್ರಿಯೆ? ಬಲವಂತವಾಗಿ ಹೇಳಕ್ಕೆ ಅದು ಪ್ರಾವಿಷನ್ ಇಲ್ಲ. ಅವರಾಗೆ ವಾಲಂಟ್ರಿಯಾಗಿ ಕೊಡಬೇಕು. ಇನ್ ಕೇಸ್ ಸ್ವಲ್ಪ ಜನ ಇದ್ದಾರೆ ವಾಲಂಟ್ರಿಯಾಗಿ ಹೇಳ್ತಾರೆ, ಸರ್ ನನ್ನ ಹತ್ರ ಮೊಬೈಲ್ ಬಂತು ಅಂತ ಹೇಳಿದ್ರೆ, ಹೆಂಗ್ ಬಂತು ಅಂದರೆ ಯಾರೋ ಇಂಥ, ನನ್ನ ಹತ್ರ ಒಂದು ರೆಕಾರ್ಡಿಂಗು ಇತ್ತು. ಲಾಸ್ಟ್ ಟೈಮು ಒಂದು 6 ತಿಂಗಳ ಹಿಂದ್ಗಡೆ ಮೈಸೂರು ಪ್ರಿಸನಿಂದ ಒಂದು ಕನ್ವಿಕ್ಟ್ ಕೈದಿನಿ, ಅವರು ಕ್ಲೀನಾಗಿ ಹೇಳಿದ್ದಾರೆ, ಇಂತಿಂಥ ಪೊಲೀಸ್ ಆಫೀಸರು ಇಷ್ಟಿಷ್ಟು ಅಮೌಂಟ್ಗೆ ಇದು ಕೊಡ್ತಾರೆ, ತಗೊಂಬಂದು ಕೊಡ್ತಾರೆ ಅಂತ. ಸ್ವಲ್ಪ ಜನಕ್ಕೆ ಫೆಸಿಲಿಟಿ ಆಗುತ್ತೆ, ಸ್ವಲ್ಪ ಅವ್ರಿಗೆ ತೊಂದರೆ ಆಗುತ್ತೆ. ಇವಾಗ ಏನಂತ ಹೇಳಿದ್ರೆ, ಇದು ಫಸ್ಟ್ ಆಫ್ ಆಲು ಸಿಬ್ಬಂದಿ ಇದಾರಲ್ಲ, ಆ ಸಿಬ್ಬಂದಿ ಅವ್ರಿಗೆ ಅಕ್ಯೂಸ್ ಮಾಡಿಬಿಟ್ರೆ, ಒಂದು 4-5 FIR ಆಗಿಬಿಟ್ರೆ ಇದು ಮೊಬೈಲೇ ಸ್ಟಾಪ್ ಹೊಡೆದು ಪ್ರಾಹಿಬಿಟೆಡ್ ಐಟಮ್ಸೇ ಹೋಗ್ಬಿಡುತ್ತೆ. ಅದು ಬರೋದಕ್ಕೆ ತನಿಖೆ ಮಾಡಬೇಕು. ಅದು ತನಿಖೆ ಆಗೋಕ್ಕೆ ಹಿರಿಯ ಅಧಿಕಾರಿಗಳು ಕೊಡಲ್ಲ. ಅದನ್ನು ಕೇಳಿದ್ರೆ ಹೆಂಗೆ ಬಂತು ಅವ್ರಿಗೇನೆ ಹಾಕ್ತಾರೆ. ಇದರಲ್ಲಿ ಕಾಂಗ್ರೆಸ್, BJP, JDS ಅವರೆಲ್ಲ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ ಬೇಡ. ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಅವರು ಕರೆಕ್ಟಾಗಿ ತನಿಖೆ ಮಾಡಿಬಿಟ್ರೆ, 2-4 ಸಿಬ್ಬಂದಿ ಅವ್ರಿಗೆ ಕೇಸ್ ಹಾಕ್ಬಿಟ್ರೆ, ಕಾನ್ವಿಕ್ಟ್ ಇರಲಿ, ಅಂಡರ್ಟೈಲ್ ಇರಲಿ, ಯಾರ ಹತ್ರ ಮೊಬೈಲ್ ಸಿಕ್ತೋ ಅವಾಗ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟು ಯಾವ ಪೊಲೀಸ್ ಅವ್ರು ತೊಗೊಂಬಂದಿದ್ರು ಆ ಬ್ಯಾರಕ್. ಇವಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ 2017 ಒಂದು ಸರ್ಕ್ಯುಲರ್ ಇದೆ. ಇಫ್ ಎ ಮೊಬೈಲ್ ಇಸ್ ಫೌಂಡ್ ಇನ್ ದಿ ಪ್ರಿಸನ್, ದಿ ಆಫೀಸರ್ಸ್ ಇನ್ ಚಾರ್ಜ್ ಆಫ್ ದಿ ಸೆಲ್, ಬ್ಯಾರಕ್ ಅಂಡ್ ಅಟ್ ದ ಟೈಮ್ ಆಫೀಸರ್ ಇದಾರಲ್ಲ ಆಗಬೇಕು. ಅದನ್ನ ತಗೊಂಡು ಮಹಾರಾಷ್ಟ್ರಲ್ಲಿ ಒಬ್ಬರಿಗೆ ಕೋಕಾ ಆ್ಯಕ್ಟ್ ಹಾಕಿದ್ರು, ಯೂಸುಫ್ ಬಚಾಕನ್ ಅಂತ. 42 ಪ್ರಿಸನ್ ಆಫೀಸರ್ಸ್ಗೆ ಬಳ್ಳಾರಿ ಜೈಲಲ್ಲಿ ಇದ್ದಾಗ ಎಲ್ಲರಿಗೂ ಕೇಸ್ ಹಾಕಿದ್ದಾರೆ. ಆ ಥರ ಒಂದು 4-5 ಪ್ರಕರಣ ಆದರೆ ಇದು ಸ್ಟಾಪ್ ಆಗಿಬಿಡುತ್ತೆ. ಕರೆಕ್ಟು.